ಎಂಜಿನ್ ನಿಮಗೆ ಗೊತ್ತಿಲ್ಲ, ಈಗ ನಿಮ್ಮ ಟಿ ವಿ ಅವ್ರು ಮಾಡ್ಬೇಕದನ್ನ, ನಾವೆಲ್ಲಿ ಮಾಡೋದು? ನಾ ಗೆಲ್ತೀವಿ ಅಂತ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿ ವಿ ಅವರು ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಇನ್ನೂ ಟೈಮ್ ಹಿಡಿದ್ರಿ, ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಇದೆ. ಸರ್ ಹೆಂಗಿತ್ತು ಸರ್, ಏನು ಯಾವ ರೀತಿ ಜನರ ಎಲ್ಲ ಕಡೆ ಓಡಾಡಿದ್ರಿ, ಪ್ರತಿಯೊಂದು ಮತಗಟ್ಟೆಗೆ ಎಲ್ಲ ವರದಿ ತರಿಸ್ಕೊಂಡಿದ್ರಿ, ಸಿಕ್ಕಾವಿ ಮತ್ತು ಇದನ್ನು ಹೋಲಿಕೆ ಮಾಡಿದ್ರೆ ಏನಾದರೂ ಒಂದು ಪಾಸಿಬಲ್ ಇದೆ ನಾನು ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ, ಅದಕ್ಕೂ ಹೋಲಿಕೆ ಮಾಡಲಿಕ್ಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಎಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿಕ್ಕಾಗೋಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟಾಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟಾಗಿತ್ತು, ಇದು ಡಿಫ್ರೆಂಟಾಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಗೆಲ್ತೀವಿ, ಅದು ಅಷ್ಟು ವಿಶ್ವಾಸ ಇದೆ. ಭಾಳಷ್ಟು ಧರ್ಮ ಮತ್ತು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಭಾಳಷ್ಟು ಚರ್ಚೆ ಆಯಿತು. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾ? ಮುರುಗೇಶ್ ಒಂದು ಹೇಳಿಕೆ ಕೊಟ್ಟಿದ್ರು ಸರ್, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾವೇ ಇರಬೇಕು ಅಂತ. ಹಿಂಗಾಟ್ರೆ ಆಡಳಿತ ಮಾಡಬೇಕು, ಅವ್ರಿಗೆ ಊಟ. ಆ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನೋಡಿದ್ರೆ ಅವರು ವಿಡಿಯೋಗ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕಾಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವೆಲ್ಲನೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ಯಾವುದು ರಾಜಕೀಯ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಯಾಕಂದ್ರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರಿ, ಇಡೀ ಸರ್ಕಾರ ದಾವಣಗೆರೆಯಲ್ಲಿ ಆ ಕಡೆ ಡಿ ಸಿ ಎಮ್ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರೂ ಕಡೆ ಆಯ್ಕೆ ಮಾಡ್ತಾರೆ. ಇದನ್ನು ಯಾವ ಥರ ನೀವು ತೆಗೆದುಕೊಳ್ತೀರಿ? ಇಲ್ಲ, ನಮ್ಮದು ಮೊದಲನೇ ಮಾತು ನಮ್ಮ ಸೀಟ್ ಇದು ಕಾಂಗ್ರೆಸ್ಸಿನ ಸೀಟ, ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 2 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದು ವೇಳೆ ನಾವು ಒಂದೇ ಸೋತರೂ ಕೂಡ BJP ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತರು ನಮ್ಮನವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇದ್ರ ಮ್ಯಾಗ ಈಗ ಗೆದ್ದೀವಿ, ನಾವು CM, ನಾವು ಮಂತ್ರಿಗಳಂತ ಈಗ ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಸೊ ಇದಾಯ್ತಾರೆ ಮತ್ತೆ ನೀರು, ಸಮುದ್ರ ನೀರು ಹಂಗೆ ಯಾವುದಕ್ಕೆ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಾಗೆ. ಸೊ ನಮಗೆ ಆಡಳಿತ ಮಾಡಲಿಕ್ಕೆ ಸ್ವತಂತ್ರವಾಗಿರ್ತದೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದರೆ 2 ವರ್ಷ ನಮ್ಮ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗ್ಬೋದು ತಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ದೀರಿ, ಏನೇನು ಪಾಸಿಟಿವ್ ಆಗ್ಬೋದು ಫಲಿತಾಂಶಕ್ಕೆ ಪೂರಕ ಆಗ್ಬೋದು ತಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ಇದ್ದಾರೆ, ನಾವು ಅವ್ರನ್ನ ಮರ್ತಿದ್ದೀವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ ದೂರ ಆಗ್ತಾಯಿದೆ. ಸೊ ಅದನ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವತಃ ನಂತರ ಅದನ್ನೆಲ್ಲ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಯಿಂದ SC ST ವರ್ಗದವರೇ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನು ಮಾಡಿದ್ರು, ಗಾಂಧಿಯವರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮಗೆ ಹೆಂಗೆ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದರೆ ನಮ್ಗೆ ಭಾಳ ಸುಲಭ ಆಗ್ತದೆ. ಅದೇ ನಾವು ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ಆಸಕ್ತಿ ವಹಿಸೋಲ್ಲ. ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರೋಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾದ 50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ.